ಇವತ್ತಿನ ರೆಸಿಪಿ ಮೊಟ್ಟೆ ಗೊಜ್ಜು. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು 5 ಮೊಟ್ಟೆನ ಬಾಯ್ಲ್ ಮಾಡಿಕೊಂಡು ಅದರ ಸಿಪ್ಪೆಯನ್ನು ತೆಗೆದುಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಮೊಟ್ಟೆ ಗೊಜ್ಜಿಗೆ ಮೊಟ್ಟೆ ಇಂಪಾರ್ಟೆಂಟ್ ಅಲ್ವೇನ್ರಿ ಸ್ವಾಮಿ. ಈಗ ನೆಕ್ಸ್ಟು ಈರುಳ್ಳಿ ಬೇಕು, ಹಸಿ ಶುಂಠಿ ಬೇಕು, ಹಾಗೆಯೇ ಬೆಳ್ಳುಳ್ಳಿ ಬೇಕು, ಟೊಮೆಟೊ ಹಣ್ಣುಗಳು ಬೇಕು. ಟೊಮೆಟೊದಲ್ಲಿ ನಾಟಿ ಟೊಮೆಟೊ ಬಳಸಿದರೆ ತುಂಬ ಚೆನ್ನಾಗಿರುತ್ತೆ. ಅಚ್ಕಾರದ ಪುಡಿ, ಮೊಟ್ಟೆ ಮಸಾಲ ಪುಡಿ, ಉಪ್ಪು, ಹುಣಸೆ ಹಣ್ಣಿನ ಹುಳಿ, ಹಾಗೆಯೇ ಸ್ವಲ್ಪ ಟರ್ಮರಿಕ್ ಅಂದರೆ ಅರಿಶಿಣದ ಪುಡಿ ಕೂಡ ಬೇಕು. ಸ್ವಲ್ಪ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು. ಈಗ ಒಂದು ಬಾಣಲೆಯಲ್ಲಿ 50 ಗ್ರಾಮ್ ಅಂದರೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳಿ. ಕಾದ ಎಣ್ಣೆಗೆ 2 ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸ್ಲೈಸ್ ಮಾಡಿರೋದನ್ನು ಅದಕ್ಕೆ ಹಾಕಿಬಿಟ್ಟು ಒಂದು 2 ರಿಂದ 3 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗ್ತಾ ಇರುವಾಗಲೇ ನೀವೇನು ಮಾಡಬೇಕು, ಫ್ರೆಶ್ ಆಗಿ ಸಿಗುವಂಥ ಕೆಂಪು ಮೆಣಸಿನಕಾಯಿ ಅಥವಾ ಒಣ ಮೆಣಸಿನಕಾಯಿ ಇದ್ರೂ ನಡೆಯುತ್ತೆ. ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಒಂದು 8 ರಿಂದ 10 ಎಸಳು ಬೆಳ್ಳುಳ್ಳಿ, ಹಾಗೆ 1 ಇಂಚಿನಷ್ಟು ಸ್ಲೈಸ್ ಮಾಡಿದ ಹಸಿ ಶುಂಠಿ. ಈ ಮೂರನ್ನು ಸೇರಿಸಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಒಂದು ಅರ್ಧ ಲೋಟ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಸ್ವಾಮಿ. ಪೇಸ್ಟ್ ಆಗುವಾಗ ಒಂದು ಮಾತ್ರ ನೆನಪಿನಲ್ಲಿಟ್ಕೊಳ್ರಿ, ಇದು ಫೈನ್ ಪೇಸ್ಟ್ ಆಗಬೇಕು. ಫೈನ್ ಪೇಸ್ಟ್ ಆಗಲಿಲ್ಲ ಅಂತಂದರೆ ತರಿತರಿಯಾಗಿ ಬಂತು ಅಂತಂದರೆ ಅಡುಗೆ ಅಷ್ಟು ಚೆನ್ನಾಗಿ ಬರಲ್ಲ. ಸ್ವಾಮಿ, ಇವೆಲ್ಲ ಇಂಪಾರ್ಟೆಂಟ್ ಆದಂಥ ಸೀಕ್ರೆಟ್ಸ್. ಈಗ ನೆಕ್ಸ್ಟ್ ಆ ರುಬ್ಬಿಕೊಂಡಿರುವಂಥ ಮಸಾಲೆಯನ್ನು ಕಂದು ಬಣ್ಣ ಬಂದಿರುವಂಥ ಈರುಳ್ಳಿಗೆ ಹಾಕಿಬಿಟ್ಟು ಚೆನ್ನಾಗಿ ಒಂದು 3 ರಿಂದ 4 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಮಿಕ್ಸಿ ಜಾರ್ನಲ್ಲಿ ಇನ್ನೊಂದು ಅರ್ಧ ಲೋಟ ನೀರು ಹಾಕಿ ಉಳಿದಂತಹ ಮಸಾಲೆಯನ್ನು ಅದ್ರ ಜೊತೆ ಕಲಿಸ್ಬಿಟ್ಟು ಆ ನೀರನ್ನು ಕೂಡ ಈ ಮಸಾಲೆಗೆ ಹಾಕ್ಕೊಂಡು ಮತ್ತೆ ಅದನ್ನು ಸ್ಟರ್ ಫ್ರೈ ಮಾಡ್ತಾ ಒಂದು ಮಧ್ಯಮ ಗಾತ್ರದ ಟೊಮೆಟೊವನ್ನು ಸ್ಲೈಸ್ ಮಾಡಿಟ್ಕೊಂಡಿರ್ತೀರಲ್ಲ ಅದನ್ನು ಅದಕ್ಕೆ ಹಾಕ್ಕೊಂಬಿಡಿ. ಹಾಕ್ಕೊಂಡು ಮತ್ತೆ ಅದನ್ನು ಫ್ರೈ ಮಾಡ್ತಾ ಬನ್ನಿ. ಫ್ರೈ ಮಾಡ್ತಾ ಇರುವಾಗಲೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. 1/4 ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕಿ. ಒಂದು ಟೀ ಸ್ಪೂನ್ ಅಷ್ಟು ಮೊಟ್ಟೆ ಮಸಾಲ ಪುಡಿಯನ್ನು ಹಾಕಿ. ಮೊಟ್ಟೆ ಮಸಾಲ ಪುಡಿ ಆದ ನಂತರ ಅದಕ್ಕೆ 1 ಟೀ ಸ್ಪೂನು ಅಚ್ಚ ಖಾರದ ಪುಡಿ. ಅಚ್ಚ ಖಾರದ ಪುಡಿಯನ್ನು ಹಾಕಿದ ನಂತರ ಅದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 2 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗ್ತಾ ಇರುವಾಗಲೇ ನಾವು ಅದಕ್ಕೆ ಹುಣಸೆ ಹುಳಿ 2 ಟೇಬಲ್ ಚಮಚದಷ್ಟು ಹುಣಸೆ ಹುಳಿಯನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಹುಣಸೆ ಹುಳಿಯನ್ನು ಹಾಕಿದ ನಂತರ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಅದನ್ನು ಹಾಗೇ ಬೇಯಿಸಿ. ಮುಂದೆ ಈ ಬೇಯಿಸಿಟ್ಟಂಥ ಮೊಟ್ಟೆಗಳನ್ನೇನು ಮೊದಲೇ ಮಾಡಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು ಚಾಕುವಿಂದ ಲೈಟಾಗಿ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಡೀಪಾಗಿ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಮಸಾಲೆ ಏನು ನಮ್ಮ ಗೊಜ್ಜು ರೆಡಿ ಆಗ್ತಾ ಇದೆ ಅದಕ್ಕೆ ಅದನ್ನು ಹಾಕ್ಬಿಡಿ. ಈಗ ಬಂತು ನೋಡಿ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್. ಏನಪ್ಪ ಅದು ಅಂತಂದರೆ ಒಂದು ಹಸಿ ಮೊಟ್ಟೆನ ಒಡೆದಾಕ್ಬಿಡಿ. ಒಡೆದಾಕಿ ಇದೇ ಗ್ರೇವಿಯಲ್ಲಿ ಅದನ್ನು ಮಿಕ್ಸ್ ಮಾಡಿ ಒಂದು 5 ರಿಂದ 6 ನಿಮಿಷ ಹಂಗೇನೆ ಮಧ್ಯಮ ಉರಿಯಲ್ಲಿ ಅದನ್ನು ಸ್ಟರ್ ಫ್ರೈ ಮಾಡ್ತಾ ಬನ್ನಿ.
ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಓಹೋಹೋ ಚಪಾತಿ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಅಥವಾ ಕೇರಳ ಪರೋಟ ಅಂದರೆ ಮಲಬಾರ್ ಪರೋಟ ಜೊತೆ ಬ್ಯಾಟಿಂಗ್ ಮಾಡ್ತಾ ಇದ್ದರೆ ಹೆಂಗಿರುತ್ತೆ ಗೊತ್ತಾ? ಸೂಪರ್ ಆಗಿರುತ್ತೆ. ಹೌದು ವೀಕ್ಷಕರೇ, ಇಷ್ಟೇ ನೋಡಿ ಮೊಟ್ಟೆ ಗೊಜ್ಜು ಮಾಡೋದು ಹೆಂಗೆ ಅಂತ ಕಲಿಸ್ಕೊಟ್ಟಿದ್ದೀನಿ. ಈಗ ನೀವೇನು ಮಾಡಬೇಕು? ನಮ್ಮ ಬಾಡೂಟ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆ ಹೇಳಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ, ನಮ್ಮ ಚಾನಲ್ನಲ್ಲಿ ಬರೋವಂಥ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಸೊ ಕೊನೆಯದಾಗಿ ಏನು ಮಾಡಬೇಕು? ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸ್ವಾಮಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.